ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಈಗ ಎದುರಾಗಿದೆ. ಯಾವ ಆತಂಕ ಅವರಿಗಿತ್ತೋ ಅದೇ ಆಗಿದೆ. ರಾಜಭವನಕ್ಕೆ ಈಗ ದೂರುದಾರ ಟಿಜೆ ಅಬ್ರಾಹಿಂ ಆಗಮಿಸಿರೋದು. ರಾಜಭವನಕ್ಕೆ ಈಗ ದೂರುದಾರ ಅಬ್ರಾಹಿಂ ಆಗಮಿಸಿರೋದು ಏನ್ ಬೆಳವಣಿಗೆಗಳಾಗ್ತಾ ಇದೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ ಈಗ. ಕಾರಣ ಮೊದಲನೇದಾಗಿ ದೂರನ್ನ ಹೋಗಿ ಕೊಟ್ಟಿರೋದೇ ಟಿಜೆ ಅಬ್ರಾಹಿಂ. ಸಂತೋಷ ಕೊಟ್ಟಿದ್ರೆ ಸಂತೋಷ ಕೊಟ್ಟಿದ್ರೆ ಅನುಮತಿ ಕೊಟ್ಟಿದ್ದಾರೆ. ಏನ್ ಹೇಳ್ತೀನಿ, ಹೋಗ್ತಾ ಇದೀನಿ, ಬಂದು ಮಾತಾಡ್ತೀನಿ. ಈಗ ಹೋಗ್ತಾ ಇದೀನಲ್ಲ, ಈಗ ಅಲ್ಲಿ ಹೋಗಿ ಒಳಗೆ ಬರ್ತೀನಿ. ಬಂದೆ ಪ್ಲೀಸ್ ಸಂತೋಷ ಕೊಟ್ಟಿದ್ರೆ ಸಂತೋಷ ಕೊಟ್ಟಿದ್ರೆ ಸಂತೋಷ ಅಷ್ಟೇ. ನಾನು ಬರ್ತೀನಿ. ಇದಿಷ್ಟು ಟಿಜೆ ಅಬ್ರಾಹಿಂ ಅವರ ಮಾತು. ದೂರುದಾರ ಇದೀಗ ಗವರ್ನರ್ ಕರೆದಿದ್ರು, ಹೀಗಾಗಿ ರಾಜಭವನಕ್ಕೆ ಬಂದಿದ್ದಾರೆ. ಇದೀಗ ರಾಜಭವನದಿಂದ ಇಂಬರಹವನ್ನ ಕೂಡ ಪಡೆದುಕೊಳ್ಳಿದ್ದಾರೆ. ಈ ಹಿಂದೆ ಅಂದ್ರೆ ಮೂಡ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ದೂರನ್ನ ಸಲ್ಲಿಕೆ ಮಾಡಿದ್ರು. ಇದೀಗ ಆ ದೂರಿಗೆ ಇಂಬರಹವನ್ನ ಪಡೆಯೋದಕ್ಕೆ ಬಂದಿದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ಅನುಮತಿ ಕೊಟ್ಟಿದ್ದಾರೆ. ಏನ್ ಹೇಳ್ತೀನಿ, ಹೋಗ್ತಾ ಇದೀನಿ, ಬಂದು ಮಾತಾಡ್ತೀನಿ. ಈಗ ಹೋಗ್ತಾ ಇದೀನಲ್ಲ, ಈಗ ಅಲ್ಲಿ ಹೋಗಿ ಒಳಗೆ ಬರ್ತೀನಿ. ಬಂದೆ ಪ್ಲೀಸ್ ಸಂತೋಷ ಕೊಟ್ಟಿದ್ರೆ ಸಂತೋಷ ಕೊಟ್ಟಿದ್ರೆ ಸಂತೋಷ ಅಷ್ಟೇ. ನಾನು ಬರ್ತೀನಿ. ಇದಿಷ್ಟು ಟಿಜೆ ಅಬ್ರಾಹಿಂ ಅವರ ಮಾತು. ದೂರುದಾರ ಇದೀಗ ಗವರ್ನರ್ ಕರೆದಿದ್ರು, ಹೀಗಾಗಿ ರಾಜಭವನಕ್ಕೆ ಬಂದಿದ್ದಾರೆ. ಇದೀಗ ರಾಜಭವನದಿಂದ ಇಂಬರಹವನ್ನ ಕೂಡ ಪಡೆದುಕೊಳ್ಳಿದ್ದಾರೆ. ಈ ಹಿಂದೆ ಅಂದ್ರೆ ಮೂಡ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ದೂರನ್ನ ಸಲ್ಲಿಕೆ ಮಾಡಿದ್ರು. ಇದೀಗ ಆ ದೂರಿಗೆ ಇಂಬರಹವನ್ನ ಪಡೆಯೋದಕ್ಕೆ ಬಂದಿದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ. ಸೊ ಟಿಜೆ ಅಬ್ರಾಹಿಂ ಕಳೆದ ಬಾರಿಯೂ ಕೂಡ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಬೆನ್ನು ಹತ್ತಿದ್ದು ಇದೇ ಟಿಜೆ ಅಬ್ರಾಹಿಂ ಅವರು. ಅದು ಹುಬ್ಳಿ ಟು ವಾಚ್ ವಿಚಾರದಲ್ಲಿ. ಈಗ ಮತ್ತೆ ಅದೇ ಟಿಜೆ ಅಬ್ರಾಹಿಂ ಈಗ ಮೂಡಾ ವಿಚಾರದಲ್ಲೂ ಕೂಡ ಬೆನ್ನು ಹತ್ತಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ಗವಿನಾಮಂಗಲ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಟಿಜೆ ಅಬ್ರಾಹಿಂ ವರ್ಸಸ್ ಸಿದ್ದರಾಮಯ್ಯ ಅನ್ನುವಂಥ ಫೈಟು ಮಾತ್ರ ಈಗಲ್ಲ, 2014-15ರಿಂದನೂ ಶುರುವಾಗಿದೆ. ಅವ್ರು ಹುಬ್ಳಿ ಟು ವಾಚ್ ಇಂದನೂ ಈಗಲೂ ಕೂಡ ಮುಂದುವರಿತಾ ಇದೆ. ಏನು ಹೇಳಿದ್ರು ಟಿಜೆ ಅಬ್ರಾಹಿಂ ಅವರು ಗವರ್ನರ್ನ ಭೇಟಿ ಆಗೋಕ್ಕೆ ಹೋಗುವಂತ ಮುಂಚಿತವಾಗಿಯೇ? ಅರುಣ್, ಇದೀಗ ಕೆಲವೇ ಕ್ಷಣಗಳ ಹಿಂದೆ ದೂರುದಾರ ಟಿಜೆ ಅಬ್ರಾಹಿಂ ಗವರ್ನರ್ ಭೇಟಿಗಾಗಿ ಆಗಮಿಸಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಗವರ್ನರ್ ಕಚೇರಿಯಿಂದ ಕರೆ ಬಂದಿತ್ತು. ಅವರು ಮಡಿಕೇರಿಯಿಂದ ಬರ್ತಿರೋದಾಗಿ, ಈ ಹಿನ್ನೆಲೆಯಲ್ಲಿ 3 ಗಂಟೆಗೆ ರಾಜಭವನಕ್ಕೆ ಬರೋದಾಗಿ ಗವರ್ನರ್ ಕಚೇರಿಗೆ ತಿಳಿಸಿದ್ರು. ಇದೀಗ ಗವರ್ನರ್ ಕಚೇರಿಗೆ ದೂರುದಾರ ಟಿಜೆ ಅಬ್ರಾಹಿಂ ಬಂದಿದ್ದಾರೆ. ಮೂಡ ಅಕ್ರಮದ ವಿರುದ್ಧ, ಸಿಎಂ ವಿರುದ್ಧ ಇವರು ಮೈಸೂರು ಲೋಕಾಯುಕ್ತದಲ್ಲಿ ದೂರನ್ನ ಕೊಟ್ಟಿದ್ದು ಇವರೇ. ಅದರ ಜೊತೆಗೆ ಈ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಗವರ್ನರ್ಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದು ಇದೇ ಅಬ್ರಾಹಿಂ ಅವರು. ಮತ್ತೆ ಒಂದಷ್ಟು ಬಾರಿ, 1-2 ಬಾರಿ ರಾಜಭವನಕ್ಕೆ ಕರೆಸಿ ಒಂದಷ್ಟು ಡೌಟ್ಸ್ಗಳ ಕ್ಲಾರಿಫಿಕೇಶನನ್ನು ರಾಜ್ಯಪಾಲರು ಪಡೆದುಕೊಂಡಿದ್ರು. ಇದೀಗ ಇವತ್ತು ಬೆಳಗ್ಗೆ ಯಾವಾಗ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಆಯಿತೋ, ಇದೀಗ ಇಂಬರಹವನ್ನು ಪಡೆದುಕೊಳ್ಳೋದಕ್ಕೆ ಇದೀಗ ಗವರ್ನರ್ ಕಚೇರಿಗೆ ಟಿಜೆ ಅಬ್ರಾಹಿಂ ಅವರು ಆಗಮಿಸಿದ್ದಾರೆ. ಇದೀಗ ರಾಜಭವನಕ್ಕೆ ಒಳ ಹೋಗೋದಕ್ಕೂ ಮೊದಲು ಪಬ್ಲಿಕ್ ಟಿವಿ ಜೊತೆ ಟಿಜೆ ಅಬ್ರಾಹಿಂ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರೋದು ತುಂಬಾ ಸಂತೋಷವಾಗಿದೆ, ಇಂಬರಹವನ್ನ ಪಡೆದುಕೊಳ್ಳೋದಕ್ಕೆ ಬರ ಹೇಳಿದ್ರು. ರಾಜಭವನ ಕಚೇರಿಯಿಂದ ಕರೆ ಬಂದಿತ್ತು, ಹೀಗಾಗಿ ರಾಜಭವನಕ್ಕೆ ಈಗ ಒಳಗೆ ಹೋಗ್ತಿದ್ದೀನಿ, ಒಳಗೆ ಹೋಗಿ ವಾಪಸ್ ಬರ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿ ಹೋಗಿದ್ದಾರೆ. ಬಹುಶಃ ಇದೀಗ ಅವ್ರಿಗೆ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಸಂತೋಷ, ಅವರ ಹೋರಾಟಕ್ಕೆ ಇದೀಗ ಮೊದಲ ಜಯ ಸಿಕ್ಕಂತಾಗಿದೆ ಅನ್ನೋ ನಿಟ್ಟಿನಲ್ಲಿ ಖುಷಿಯನ್ನ ಸಹ ವ್ಯಕ್ತಪಡಿಸ್ತಿದ್ದಾರೆ. ಬಹುಶಃ ಈಗ ಇಂಬರಹವನ್ನ ಪಡೆದುಕೊಳ್ತಾರೆ. ಇವತ್ತು ಅಥವಾ ನಾಳೆಯ ಒಳಗಾಗಿ ಮೈಸೂರು ಲೋಕಾಯುಕ್ತದಲ್ಲಿ ಸಿದ್ದರಾಮಯ್ಯ ವಿರುದ್ಧ FIR ದಾಖಲಾಗಬಹುದು. ಈ ಹಿನ್ನೆಲೆಯಲ್ಲಿ ಇದೀಗ ಇಂಬರಹವನ್ನ ಪಡೆದುಕೊಳ್ಳೋದಕ್ಕೆ ರಾಜಭವನದ ಕಚೇರಿಗೆ ಟಿಜೆ ಅಬ್ರಾಹಿಂ ಒಳಗೆ ಹೋಗಿದ್ದಾರೆ. ಅರುಣ್.